ದೇಶದಲ್ಲಿ ನರೇಂದ್ರ ಮೋದಿಯವರ ವರ್ಚಸ್ಸು ಬಹುಶಃ ವಿಶ್ವದಲ್ಲಿ ಅವರ ನಾಯಕತ್ವ ಮೆಚ್ಚುಗೆಯಾಗಿದೆ. ನರೇಂದ್ರ ಮೋದಿಯವರು ರಾಜಕಾರಣದಲ್ಲಿ ಕೀಳು ಮಟ್ಟದ ರಾಜಕಾರಣವನ್ನು ಮಾಡಿಲ್ಲ. ಎಲ್ಲ ಒಂದು ಕಡೆ ನರೇಂದ್ರ ಮೋದಿಯವರ ವರ್ಚಸ್ಸು ನೋಡಿ ಸಹಿಸಲಾಗಿದೆ. ಈ ಕಾಂಗ್ರೆಸ್ಸಿನ ಮತ್ತು ಕೆಲವು ಪ್ರತಿಪಕ್ಷಗಳ ಮುಖಂಡರುಗಳು ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಬೇಕು, ಬಾಂಗ್ಲಾ ಮತ್ತು ನೇಪಾಳ ರೀತಿ ದಂಗೆ ಆಗಬೇಕು, ಆ ರೀತಿ ದಂಗೆ ಎಬ್ಸಕ್ಕೆ ಹೊರಟಿದ್ದಾರೆ. ಎಲ್ಲ ಒಂದು ಕಡೆ ಯುವ ಸಮೂಹವನ್ನು ಇವತ್ತು ಅವ್ರ ಹೆಸರಲ್ಲಿ, ಯುವ ಸಮೂಹದ ಹೆಸರಲ್ಲಿ ಕೆಲವು ಕಿಡಿಗೇಡಿಗಳನ್ನು ಬಿಟ್ಟು ಅರಾಜಕತೆ ಸೃಷ್ಟಿ ಮಾಡಿದರೆ ಯುವಕರಿಗೆ ಮಾರ್ಗದರ್ಶನ ಮಾಡಬೇಕಾಯ್ತಂಥ ರಾಹುಲ್ ಗಾಂಧಿ ಪ್ರತಿಪಕ್ಷ ಮುಖಂಡರುಗಳು ಇಂಥ ಕೀಳುಮಟ್ಟದ ರಾಜಕಾರಣ ಮಾಡ್ತಿದ್ರೆ ಬಹುಶಃ ದೇಶದ ಜನ ಸಹಿಸಲ್ಲ ಅಂಥೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಕೆಲವು JNU ವಿಶ್ವವಿದ್ಯಾಲಯ ಕೆಲವು ಮಾಜಿ ವಿದ್ಯಾರ್ಥಿಗಳು ಈ ಫ್ರೀಡಮ್ ಪಾರ್ಕ್ನಲ್ಲಿ ಏನು ನೀಟ್ ಪರೀಕ್ಷೆ ಖಂಡಿಸಿ ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ 2 ಜನ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿ ಹೋರಾಟಗಾರರಾದ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಅವರ ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡ್ತಾರೆ. ಒಂದು ರೀತಿ ಭಯೋತ್ಪಾದಕರಿಂದ ವರ್ತನೆ ಮಾಡ್ತಾರೆ. ಇವರು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ನಿಜವಾದ ವಿದ್ಯಾರ್ಥಿಗಳು ಚಾಲೆಂಜ್ ತೆಗೆದುಕೊಂಡು ನೀಟ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ. ಇದರಲ್ಲಿ ಧರ್ಮೇಂದ್ರ ಪ್ರಧಾನ್ ಪಾತ್ರ ಇಲ್ಲ, ನರೇಂದ್ರ ಮೋದಿಜಿಯವರ ಪಾತ್ರ ಇಲ್ಲ. ಈಗಾಗಲೇ ನರೇಂದ್ರ ಮೋದಿಜಿಯವರು CBIಗೆ ವಹಿಸಿದ್ದಾರೆ ಮತ್ತು ಕಳೆದ 2 ದಿವಸಗಳ ಹಿಂದೆ ಮಹತ್ತರವಾದ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಕೋರ್ಟ್ಗಳು ರಚನೆ ಮಾಡಿದ್ದಾರೆ. ಯಾರು ತಪ್ಪಿತಸ್ಥರು ಭಾಗಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಅವರಿಗೆ ಕಠಿಣವಾದ ಶಿಕ್ಷೆ ಮತ್ತು ದಂಡವನ್ನು ವಿಧಿಸೋದಕ್ಕೆ ಭಾಳ ಶೀಘ್ರವಾಗಿ ಕೋರ್ಟಲ್ಲಿ ವಿಲೇವಾರಿ ಮಾಡೋಕ್ಕೂ ಸಹ ತೀರ್ಮಾನ ಮಾಡಿದರೆ ನರೇಂದ್ರ ಮೋದಿಜಿಯವರಿಗೆ, ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರಕ್ಕೆ, NDA ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಬಗ್ಗೆ ಸಹಾನುಭೂತಿ ಇದೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಇದಿಲ್ಲ ಅಂತಲ್ಲ, ನಾವು ಒಪ್ಕೊಳ್ತೀವಿ. ಆದರೆ ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ, ಈ ಹಿಂದೆ ನಿಮ್ಮ UPA ಸರ್ಕಾರ ಇದ್ದಾಗ ಅಥವಾ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕಿಮ್ಮನೆ ರತ್ನಾಕರ್ ಸಚಿವರಾಗಿದ್ದ ಶಿಕ್ಷಣ ಸಚಿವರಾದ ಸಂದರ್ಭದಲ್ಲಿ ಎಷ್ಟು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ ಮಾಹಿತಿ ಇಲ್ವಾ? ಅವತ್ತು ಯಾರಾದರೂ ರಾಜೀನಾಮೆ ಕೊಟ್ಟಿದ್ದೀರಾ? ಇಂಥ ಕೀಳು ಮಟ್ಟದ ರಾಜಕಾರಣವನ್ನು ಕೈ ಬಿಡಬೇಕಂತೇಳಿ ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ, ಯಾರು ದೇಶದ ಉದ್ದಗಲಕ್ಕೆ ಅರಾಜಕತೆ ಸೃಷ್ಟಿ ಮಾಡ್ತಾರೆ, ಬಾಂಗ್ಲಾ ಮತ್ತು ನೇಪಾಳ ರೀತಿಯಲ್ಲಿ ದಂಗೆ ಏಳಿಸ್ತಕ್ಕಂಥ ದಂಗೆಕೋರರಾಗಿದ್ದಾರೆ. ದೇಶದ ಜನ ನರೇಂದ್ರ ಮೋದಿಯವ್ರ ನಾಯಕತ್ವವನ್ನು ಒಪ್ಪಿದ್ದಾರೆ. ನರೇಂದ್ರ ಮೋದಿಯವರ ವರ್ಚಸ್ಸು ದಿನೇ ದಿನೇ ಜಾಸ್ತಿ ಆಗ್ತದೆ. ಕೇವಲ ನಿನ್ನೆ ಮಧ್ಯರಾತ್ರಿ ನರೇಂದ್ರ ಮೋದಿಜಿಯವರು ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ಲೈವ್ ಮಾಡೋದಕ್ಕೆ ಎಷ್ಟು ಜನ ಅವರು ಫಾಲೋವರ್ಸ್ ಆಗಿದ್ದಾರೆ ಅನ್ನೋಕ್ಕೆ, ಹೆಚ್ಚಾಗಿದ್ದಾರೆ ಅನ್ನೋಕ್ಕೆ ಇದು ನರೇಂದ್ರ ಮೋದಿಯವರ ವರ್ಚಸ್ಸಕ್ಕೆ ತಾಜಾ ಉದಾಹರಣೆ. ಕಾಂಗ್ರೆಸ್ ಇದೇ ರೀತಿ ಆದರೆ, ಪ್ರತಿಪಕ್ಷಗಳು ಇದೇ ರೀತಿ ಆದರೆ ದೇಶದಲ್ಲಿ ಅಡ್ರೆಸ್ ಇರಲ್ಲ. ಒಬ್ಬ ಅಪ್ರಬುದ್ಧ ರಾಜಕಾರಣಿಗಳು ರಾಜಕಾರಣದಲ್ಲಿ ಇನ್ನೂ ಪ್ರಬುದ್ಧತೆ ಇಲ್ಲ. ರಾಹುಲ್ ಗಾಂಧಿಗೆ ಇಂಥ ಕೀಳು ಮಟ್ಟದ ಕೆಟ್ಟ ಸಂಸ್ಕೃತಿಯನ್ನು ಕೈ ಬಿಡಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ.